ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಿಗ್ಗೆ ಗುರುವಾರದ ವೋಟಿಂಗ್ ರಿಸಲ್ಟ್ ಯಾವ್ಯಾವ ರೀತಿ ಇತ್ತು ಅಂತ ನೋಡಿದ್ವಿ. ಯಾರ್ಯಾರು ಸೇಫ್ ಆಗಿದ್ದಾರೆ, ಯಾರ್ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ರು ಅಂತ ಅಂದ್ಬಿಟ್ಟು ಇವಾಗ ಸುಮಾರು ಚೇಂಜಸ್ ಗಳಾಗಿದೆ. ಒಂದು 2 ಪ್ಲೇಸ್ ಮಾತ್ರನೇ ಇಲ್ಲಿ ಬದಲಾವಣೆ ಆಗಿದೆ. ಬನ್ನಿ ಯಾರ್ಯಾರು ಯಾವ್ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಯಾರು ಡೇಂಜರ್ ಝೋನ್, ಯಾರು ಮನೆಗೆ ಹೋಗಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ 7ನೇ ಸ್ಥಾನದಲ್ಲಿ ಇಲ್ಲಿ ಧ್ರುವಂತೋರೆ ಇದ್ದಾರೆ. ಇಲ್ಲಿ ಬೆಳಿಗ್ಗೆ ನೋಡಿದಾಗೂ ಕೂಡ ಅವರೇ ಧ್ರುವಂತೋರೆ ಇದ್ರು. ಅವರು ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಂತಾನೆ ಹೇಳೋದು. ಕಳೆದ ವಾರನೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲೇ ಇದ್ರು. ಬೈ ಲಕ್ ಅಂತ ಹೇಳ್ಬೋದು. ರಿಷಾ ಅವ್ರ ಹೆಲ್ಮೆಟ್ ಆದ್ರು, ಧ್ರುವಂತೋರ್ಗೆ ಸಿಕ್ಕಾಪಟ್ಟೆ ಲಕ್ ಇತ್ತು, ಇಲ್ಲಿ ಸೇವ್ ಆದ್ರು. ಈಗ 7ನೇ ಪ್ಲೇಸ್ ಅಲ್ಲೇ ಅವರಿದ್ದಾರೆ. ಅಷ್ಟೊಂದು ಇಲ್ಲಿ ಜಗಜಾಂತರ ವ್ಯತ್ಯಾಸ ಏನಿಲ್ಲ. ವೋಟಿಂಗ್ ಅಲ್ಲಿ ಕೆಳಗಡೆ ಲಿಸ್ಟ್ ಅಲ್ಲೇ ಇದ್ದಾರೆ. ಇನ್ನು 6ನೇ ಪ್ಲೇಸ್ ಅಲ್ಲಿ ಜಾನ್ವಿ ಅವರು ಕಾಣಿಸ್ಕೊಂತ ಇದ್ದಾರೆ. ಆಲ್ಮೋಸ್ಟ್ ಈ ವೀಕು ಕಾಣಿಸ್ಕೊಳ್ಳೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಕೂಡ ಟಾಸ್ಕ್ ಇಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ಅದು ತಕ್ಕಂಗೆ ಇಲ್ಲಿ ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಸಿಕ್ಕಿರೋ ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಂತಿರೋದು ಇಲ್ಲಿ ಅಶ್ವಿನಿ ಅವರು ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ತುಂಬಾ ಚೆನ್ನಾಗಿ ಆಡಿದ್ರು ಈ ವೀಕು. ಓಕೆ, ಎಲ್ಲೂ ಕೂಡ 1-2 ಕಡೆ ಮೈನಸ್ ಇರ್ಬೋದು, ಬಟ್ ಆದ್ರೆ ತುಂಬಾ ಚೆನ್ನಾಗಿ ಪಿಕಪ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಜಾನ್ವಿ ಅವರು ಕಾಣಿಸ್ಲಿಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಅವ್ರು ವೋಟಿಂಗ್ ಲಿಸ್ಟ್ ಅಲ್ಲಿ 6ನೇ ಸ್ಥಾನದಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಬೆಳಿಗ್ಗೆ ನೋಡಿದಾಗ ಕೂಡ ಅವ್ರು 6ನೇ ಸ್ಥಾನದಲ್ಲಿ ಇದ್ರು. ಇವಾಗ ಇನ್ನು 5ನೇ ಸ್ಥಾನದಲ್ಲಿ ಮಾಳುವರು ಕಾಣಿಸ್ಕೊಂತಿದ್ದಾರೆ. ಸಿಕ್ಕಾಪಟ್ಟೆ ಇಲ್ಲಿ ಚೇಂಜ್ ಆಗಿರೋದು ಮಾಳುವರ ಸ್ಥಾನ. ಇಲ್ಲಿ ಬೆಳಿಗ್ಗೆ ನೋಡಿದಾಗ 4ನೇ ಸ್ಥಾನದಲ್ಲಿ ಇದ್ರು, ಇವಾಗ ಅವರು 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಅಂದ್ರೆ ಮೇಲ್ಗಡೆ ಇದ್ರು, ಸ್ವಲ್ಪ ಗ್ರಾಫ್ ಕೆಳಗಡೆ ಆಗಿದೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಬೆಳಿಗ್ಗೆ ಅಶ್ವಿನಿಯವರು 5ನೇ ಸ್ಥಾನದಲ್ಲಿದ್ರು, ಈಗ 4ನೇ ಸ್ಥಾನಕ್ಕೆ ಅಶ್ವಿನಿಯವರು ಜಂಪ್ ಆಗಿದ್ದಾರೆ. ಪರವಾಗಿಲ್ಲ, ಸಿಕ್ಕಾಪಟ್ಟೆ ನೋಡಿ, ಕೆಳಗಡೆ ಇದ್ದರು ಮೇಲ್ಗಡೆ ಬರ್ತಾರೆ ಅಂತ ಹೇಳ್ತಾರಲ್ಲ, ಇದೇ ಒಂದು ವಿಚಾರ. ಒಂದು ಪಾಯಿಂಟ್ ಜನಗಳಿಗೆ ಇಷ್ಟ ಆಯ್ತು ಅಂತಂದ್ರೆ ಸಖತ್ತಾಗಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಅದಕ್ಕೆ ಹೇಳೋದು, ಕೆಲವೊಂದ್ಸತಿ ಏಕವಚನ ಅದು ಇದು ಬೇರೆ ಕಡೆ ಸ್ಟ್ಯಾಂಡ್ ತಗೊಳ್ಳೋದಲ್ಲ. ಈ ರೀತಿಯಾಗಿ ಸ್ಟ್ಯಾಂಡ್ ತಗೊಂಡ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಅದರಲ್ಲೂ ಕೂಡ ಸದ್ಯ ಈಗಷ್ಟೇ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು, ಮತ್ತೆ ಎಪಿಸೋಡ್ ನೋಡಿದಾಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಇಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಏನೊಂದು ಆಪರ್ಚುನಿಟಿ ಸಿಕ್ಕಿದೆ, ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ವೀಕ್ ಅಂತೂ ತುಂಬಾ ಚೆನ್ನಾಗಿ ಇಲ್ಲಿ ಅಶ್ವಿನಿ ಅವರು ಕಾಣಿಸ್ಕೊಂಡಿದ್ದಾರೆ. ಅದಕ್ಕೆ 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಇಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಿದ್ದಾರೆ. ಬೆಳಿಗ್ಗೆ ನೋಡಿದ್ರೆ 2ನೇ ಸ್ಥಾನದಲ್ಲಿದ್ರು, ಈಗ 3ನೇ ಸ್ಥಾನದಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಿದ್ದಾರೆ. ಡೇಂಜರ್ ಝೋನ್ ಅಂತೂ ಏನೂ ಇಲ್ಲ, ಸೇಫ್ ಆಗಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ. ರಘು ಅವರು ನೋಡಿ ಬೆಳಿಗ್ಗೆ 3ನೇ ಸ್ಥಾನದಲ್ಲಿದ್ರು, ಈಗ ಸ್ವಲ್ಪ ಒಂದು ಸ್ಟೆಪ್ ಮೇಲ್ಗಡೆ ಹೋಗಿದ್ದಾರೆ. 2ನೇ ಸ್ಥಾನದಲ್ಲಿ ಇಲ್ಲಿ ರಘು ಅವರಿದ್ದಾರೆ. ಇನ್ನು ಟಾಪ್ 1 ಅಲ್ಲಿ ಗಿಲ್ಲಿ ಅವರಿದ್ದಾರೆ. ಇಲ್ಲಿ ಬೆಳಿಗ್ಗೆ ನೋಡಿದಾಗ ಅವರೇ ಇಲ್ಲಿ ಇದ್ರು, ಇನ್ನು ಇವಾಗೂ ಕೂಡ ಅವರೇ ಇದ್ದಾರೆ. ಮೋಸ್ಟ್ಲಿ ಈ ಒಂದು ಪ್ಲೇಸ್ನ ಯಾರು ಕೂಡ ಇಲ್ಲಿ ಬೀಟ್ ಮಾಡಕ್ ಆಗೋದೇ ಇಲ್ಲ ಅಂತ ಗೊತ್ತಾಗ್ತದೆ. ಆಲ್ಮೋಸ್ಟ್ ಯಾರೇ ಬಾಯಲ್ಲಿ ಕೇಳಿದ್ರು ಕೂಡ ಇಲ್ಲ, ನಾವಿಲ್ಲಿ ಗಿಲ್ಲಿಯವ್ರಿಗೆ ವೋಟ್ ಮಾಡಿದೀವಿ, ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡೋದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸದ್ಯ ಇವಾಗ ಸೇಫ್ ಆಗಿರೋದು ಗಿಲ್ಲಿಯವರು, ರಘು ಅವರು, ಕಾವ್ಯ ಅವರದ್ದು 100% ಸೇಫ್ ಆಗಿದ್ದಾರೆ. ಇನ್ನು ಮಿಕ್ಕಿರೋದ್ರಲ್ಲಿ ಪೈಪೋಟಿ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಇದೆ. ಅದರಲ್ಲೂ ಕೂಡ ಅಶ್ವಿನಿ ಅವರಿಗೆ, ಮಾಳುವರಿಗೆ, ಜಾನ್ವಿ ಅವರಿಗೆ, ಧ್ರುವಂತವ್ರಿಗೆ. ಇದರಲ್ಲಿ ಧ್ರುವಂತವರು, ಜಾನ್ವಿ ಅವರು ಸಿಕ್ಕಾಪಟ್ಟೆ ಡೇಂಜರ್ ಝೋನಲ್ಲಿ ಇದ್ದಾರೆ. ಇಲ್ಲಿ ಅವರಿಬ್ಬರದು ಸ್ಥಾನ ಅಂತೂ ಇಲ್ಲಿ ಬದಲಾವಣೆ ಆಗ್ತಾನೆ ಇಲ್ಲ. ನೋಡೋಣ ಇಲ್ಲಿ ಮತ್ತೆ ನೈಟ್ ಅನ್ನೋಸ್ಗೆ ಯಾರ್ಯಾರು ಯಾವ ಪ್ಲೇಸ್ ಅಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು. ಸದ್ಯ ಇವಾಗ 7 ಜನ ಕೂಡ ಈ ರೀತಿಯಾಗಿ ಇದ್ದಾರೆ. ವೀಕ್ಷಕರೇ, ಸುಮಾರು ಬದಲಾವಣೆ ಏನು ಇಲ್ಲ ಆಗಿಲ್ಲ. 2-3 ಜನ ಅಷ್ಟೇ ಅಲ್ಲಿ ಬದಲಾವಣೆ ಆಗಿರೋದು. ನಿಮ್ಮ ಸಪೋರ್ಟ್ ಯಾರಿಗಿದೆ, ಮತ್ತೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.